ಪೊಲೀಸ್ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಸಾಲು ಸಾಲು ಅವಕಾಶಗಳಿದೆ. ನೇಮಕಾತಿ ಹಬ್ಬವೇ ನಡೆಯಲಿದೆ. ಫಸ್ಟ್ ಪಿ ಯು ಸಿ ಮೇಲೆ ಮಾತಾಡೋಣ. ಯಾರ್ಯಾರ್ದು ಪಿ ಯು ಸಿ ಆಗಿದೆ, ಪಿ ಯು ಸಿ ಮೇಲೆ ಯಾರ್ಯಾರು ಎಕ್ಸಾಮ್ ಬರೀತಿರಲ್ಲ, ಈಗ ಆಲ್ರೆಡಿ ನೀವು ಸಿವಿಲ್ ಪಿ ಸಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಸಿವಿಲ್ ಪಿ ಸಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಪ್ರಿಪ್ರೇಷನ್ ನಡೀತಾ ಇದೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ CRDR ಇದೆ, CRDR ಎಕ್ಸಾಮು ಕೂಡ ಇದೆ. ಅದಕ್ಕೂ ಕೂಡ ತಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಇದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾಗಿರುವಂಥ ಪ್ರಿಯಾಂಕ ಖರ್ಗೆ ಅವರೊಂದು ಮೊನ್ನೆ ಮಾತು ಹೇಳಿದ್ದಾರೆ. ಏನಪ್ಪ ಅಂದರೆ, ಇನ್ನೂ 5,000 to 6,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಮಾಡಲಿದ್ದೇವೆ. ಅದು ಹಣಕಾಸು ಇಲಾಖೆಯಿಂದ ಅನುಮತಿಗೆ ನಾವು ಕಳಿಸಿದ್ದೀವಿ, ಎಲ್ಲ ಸಿದ್ಧತೆ ನಡೀತಾ ಇದೆ. ಅದಾದ ತಕ್ಷಣ ಮತ್ತೆ 5,000-6,000 ಪೊಲೀಸ್ ಕಾನ್ಸ್ಟೇಬಲು ಮತ್ತು PSI ಕೂಡ ಎರಡಕ್ಕೂ ನಾವು ನೇಮಕಾತಿ ಮಾಡಲಿದ್ದೇವೆ ಅಂತ ಹೇಳಿದ್ರು. ನಿಮಗೀಗ ಈ ಸಿವಿಲ್ ಪಿ ಸಿ ಮತ್ತು CRDR ಮುಗಿತಿದ್ದಾಗೆ ಮತ್ತೊಂದು ನೋಟಿಫಿಕೇಶನ್ ಬರುತ್ತೆ, ನೀವು ಗ್ಯಾರಂಟಿ ಕೊಡ್ತೇವೆ. ಸಾಲು ಸಾಲು ಅವಕಾಶಗಳು. ಇಷ್ಟೇ ಅಲ್ಲದೆ ಮತ್ತೆ ಇನ್ನೊಂದು ನೀವು ಭಾಳ ಖುಷಿ ಪಡ್ಬೇಕೇನಪ್ಪ ಅಂದರೆ, ಎಕ್ಸೈಸ್ ಗಾರ್ಡ್ ಅಂತ ಕರೀತಿದ್ರು, ಮುಂಚೆಗೆ ಎಕ್ಸೈಸ್ ಕಾನ್ಸ್ಟೇಬಲ್ ಅಂತ ಕರೀತಾರೆ. ಓಕೆ, ಅಬಕಾರಿ ಇಲಾಖೆಯಲ್ಲಿ 942 ಹುದ್ದೆಗಳಿದೆ. ಅದನ್ನು ಕೂಡ PUC ಮೇಲೆ ಇದೆ. ಇದಕ್ಕೂ ಅವಕಾಶ ಇದೆ. ಅದನ್ನು ಕೂಡ ಆಗಸ್ಟ್ ಸೆಪ್ಟೆಂಬರಲ್ಲಿ ನೋಟಿಫಿಕೇಶನ್ ಬರಲಿದೆ. ಈಗ ಜುಲೈ ತಿಂಗಳಲ್ಲಿ ಇದೀವಿ ನಾವು, ಆಗಸ್ಟ್ ಸೆಪ್ಟೆಂಬರಲ್ಲಿ ನೋಟಿಫಿಕೇಶನ್ ಬರುತ್ತೆ. ಮುಂಚೆ KPSC ಅವ್ರು ಮಾಡ್ತಿದ್ರ, ಈ ಸಲ ಅದನ್ನು ಕೂಡ KE ಕೊಟ್ಟಿದ್ದಾರೆ. ಅದು ನಿನ್ನೆ ಅಫಿಷಿಯಲಿ ಅದು ಗೊತ್ತಾಗಿದೆ, ಅಫಿಷಿಯಲಿ ಕನ್ಫರ್ಮ್ ಆಗಿದೆ, ಅಧಿಕೃತವಾಗಿ ಕನ್ಫರ್ಮ್ ಆಗಿದೆ. ಇದನ್ನು ಕೂಡ KE ಎಕ್ಸಾಮ್ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಅವಕಾಶಗಳಿವೆ. ಸರ್ ನಮಗೆ SDA ಬ್ಯಾಡ್ರಿ, ಬೇರೆ ಬ್ಯಾಡ್ರಿ, ಯಾಕಂದ್ರೆ ಅಲ್ಲಿ ಪೇಪರ್ 1 ಪೇಪರ್ 2 ಎಲ್ಲ ಇರ್ತಾವೆ, ಅಲ್ಲೆಲ್ಲ ನೀವು ಕಮ್ಯುನಿಕೇಷನ್ ಪೇಪರ್ ಎಲ್ಲ ಓದಬೇಕು, ಯಾವ ಬ್ಯಾಡ್ರಿ. PC ಸಿಲೆಬಸ್ಸೇ ಇರುವಂಥದ್ದು ಯಾವಂದ್ರೆ ಇಷ್ಟಿದೆ ನೋಡ್ರಿ ಅವಕಾಶಗಳು. ಇಷ್ಟು ಅವಕಾಶಗಳು ನೀವು ಕಳ್ಕೊಂಡ್ರೆ ಭಾಳ ಹುಚ್ಚರಾಗ್ತಾರೆ, ನಾನು ಗ್ಯಾರಂಟಿ ಕೊಡ್ತೀನಿ. ಎಕ್ಸೈಸ್ ಗಾರ್ಡ್ ಎಕ್ಸಾಮ್ ಕರೆದು ಎಷ್ಟಾಯ್ತು, 2019-20 ಕರೆದಿದ್ದು ಅನ್ಕೋತೀನಿ. ಮತ್ತೆ 5-6 ವರ್ಷ ಆಯ್ತು, ಕರೆದೇ ಇಲ್ಲ ವಾಪಸ್. ಮತ್ತು ಮುಂದೆ ಯಾವಾಗ ನೋಟಿಫಿಕೇಶನ್ ಆಗ್ತಾ ಗೊತ್ತಿಲ್ಲ. ಈ ಅವಕಾಶಗಳು ನೀವು ಕಳ್ಕೊಂಡ್ರೆ ಭಾಳ ಹುಚ್ಚರಾಗ್ತದೆ. ಅರ್ಥ ಆಯ್ತಾ? ಈಗ ಸಿವಿಲ್ PC ಇದೆ, CRDR ಇದೆ, ನೆಕ್ಸ್ಟ್ ಮುಂದೆ 5-6 ಸಾವಿರ ಮತ್ತೆ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಮತ್ತು ಈಗ ಎಕ್ಸೈಸ್ ಕಾನ್ಸ್ಟೇಬಲ್ ಕೂಡ 942, ಎಲ್ಲದಕ್ಕೂ ಸಿಲೆಬಸ್ ಸೇಮ್, ಎಲ್ಲದಕ್ಕೂ ಎಕ್ಸಾಮ್ ಕಂಡಕ್ಟ್ ಮಾಡೋರು KE. ಇದಕ್ಕಿಂತ ದೊಡ್ಡ ಒಂದು ಅಪಾರ್ಚುನಿಟಿ ನಿಮಗಿಲ್ಲ. KSP, KPSC, KE ಯಾವುದೂ ಕನ್ಫ್ಯೂಷನ್ ಇಲ್ಲ. ಒಂದು ಸೆಟ್ KE ಒಂದು ಮೈಂಡ್ ಸೆಟ್ ನೀವು ಅರ್ಥ ಮಾಡ್ಕೊಂಡ್ರೆ, ಅವ್ರದ್ದು ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋದು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅದ್ರ ತಕ್ಕ ನೀವು ಪ್ರಿಪ್ರೇಷನ್ ಮಾಡಿದ್ರೆ ಗ್ಯಾರಂಟಿ ನೌಕರಿ ಮಾಡ್ಕೋತೀರಿ. ಇದು PUC ಮೇಲೆ. ನೆಕ್ಸ್ಟ್ ಡಿಗ್ರಿ ಮೇಲೆ ಬರೋಣ. ಡಿಗ್ರಿ ಮೇಲೆ ಸದ್ಯಕ್ಕೆ ಯಾವ ನೋಟಿಫಿಕೇಶನ್ ಇಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರೋ ಪ್ರಕಾರ ಮುಂದಿನ ದಿನಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ SIಗೂ ಕೂಡ ನೋಟಿಫಿಕೇಶನ್ಗಳು ಬರುತ್ತೆ. ಸುಮಾರು 400-500 ಅಂತ ಹೇಳಿದ್ದಾರೆ, ಗೊತ್ತಿಲ್ಲ, ವಿ ಡೋಂಟ್ ನೋ. ಹಣಕಾಸು ಇಲಾಖೆಯಿಂದ ಎಷ್ಟು ಅನುಮೋದನೆ ಕೊಡ್ತಾರೆ, ಅದು ಹೆಚ್ಚು ಕಡಿಮೆ ಆಗ್ಬೋದು ಪೋಸ್ಟ್. ಈಗ ಅವ್ರು ಏನು ಹೇಳಿರ್ತಾರೆ ಅಷ್ಟೇ ಇರಲ್ಲ, ಎಕ್ಸಾಕ್ಟ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ SI ಸಬ್ ಇನ್ಸ್ಪೆಕ್ಟರ್ದು ನೋಟಿಫಿಕೇಶನ್ ಅಂತೂ ಕನ್ಫರ್ಮ್ ಇದೆ, ಬಂದೇ ಬರುತ್ತೆ. ಅದ್ರ ಜೊತೆಗೆ ಈಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 265 ಹುದ್ದೆ. ಅಬಕಾರಿ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಏನಿದೆಲ್ಲ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 265 ಹುದ್ದೆಗಳಿದೆ ನೋಡಿ. ಸೊ ಇದಕ್ಕೂ ಕೂಡ KE ನೋಟಿಫಿಕೇಶನ್ ಮಾಡಲಿದ್ದಾರೆ. ಅರ್ಥ ಆಯ್ತಾ? ಸೊ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಡಿಗ್ರಿ ಮೇಲೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನೀಗ. ಡಿಗ್ರಿ ಮೇಲೆ ಇದ್ದವ್ರಿಗೆ SI ನೋಟಿಫಿಕೇಶನ್ ಬರುತ್ತೆ, PSI ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟು ಅಬಕಾರಿ ಇಲಾಖೆಯಿಂದ ಅಲ್ಲಿ ಕೂಡ ESI ಅಂತ ಕರಿತೀವಿ ನಾವು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 265 ಹುದ್ದೆಗಳಿದೆ. ಹ್ಯೂಜ್ ಅಪಾರ್ಚುನಿಟಿ, ಇದು ನಿಮಗೆ ದೊಡ್ಡ ಅವಕಾಶ. ಆಮೇಲೆ ಇಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಭಾಳಷ್ಟು ಬದಲಾವಣೆ ಆಗಿದೆ ಗೊತ್ತಾ. ಮುಂಚೆ ಹೆಂಗಿತ್ತು, ಪೇಪರ್ 1 ಪೇಪರ್ 2 ಅಂತಿದ್ದು ಗೊತ್ತ್ರಿ. ಪೇಪರ್ 1 ಅಂದ್ರೆ ಏನಿರ್ತೈತೆ ರೀ, ಟ್ರಾನ್ಸ್ಲೇಷನು, ಪ್ರಿಸೈಸು, ಒಂದು ಎಸ್ಸೆ ಪ್ರಬಂಧ ಬರೀರೆಲ್ಲ ಇರ್ತದೆ. ಅದು ಇಲ್ಲೇ ಇಲ್ಲ, ಓನ್ಲಿ GK ಪೇಪರ್, ಓನ್ಲಿ GK. ನೀವು ಸಂವಿಧಾನ, ಇತಿಹಾಸ, ಭೂಗೋಳಶಾಸ್ತ್ರ, ಮಾನಸಿಕ ಸಮರ್ಥ್ಯ ಏನು ಓದ್ತಿರಲ್ಲ, ಇದೇ ಪೇಪರ್. KE ಮಾಡ್ತಾ ಇದ್ದಾರೆ ಇವನು ಕೂಡ. ಮುಂದಿನ ದಿನಗಳಲ್ಲಿ ನಾ ಇಷ್ಟೊತ್ತನ ಏನು ಹೇಳಿಲ್ಲ, ಎಲ್ಲ KE ಕಂಡಕ್ಟ್ ಮಾಡ್ತಾರೆ. ನನಗನ್ಸುತ್ತೆ ಮುಂದಿನ ಭವಿಷ್ಯದಲ್ಲಿ KPSC ಅವರು ಬರೀ A ಗ್ರೇಡ್ ಮತ್ತು B ಗ್ರೇಡ್ ಹುದ್ದೆಗಳಿಗೆ ಮಾತ್ರ ನೇಮಕಾತಿ ಮಾಡ್ತಾರೆ, ಉಳಿದಿದ್ದೆಲ್ಲ C ಗ್ರೇಡ್ ಎಲ್ಲ ಈ ಕಡೆ KE ಮಾಡ್ತಾರೆ. ಸೊ ಅರ್ಥ ಆಯ್ತಾ? ಇದಕ್ಕೆ ತಕ್ಕಂಗೆ ಪ್ರಿಪ್ರೇಷನ್ ಮಾಡಿ, KEಗೆ ಮೈಂಡ್ ಸೆಟ್ಟಿಗೆ ಅನುಗುಣವಾಗಿ ಪ್ರಿಪ್ರೇಷನ್ ಮಾಡಿ. ಟೆಸ್ಟ್ ಸೀರೀಸ್ ಹೆಚ್ಚಿಗೆ ಬರೀರಿ, ಟೆಸ್ಟ್ ಸಿರೀಸ್ಗಳು ಹೆಚ್ಚಿಗೆ ಬರೀರಿ, ಮನೇಲಿ ಕುಂತು ಟೆಸ್ಟ್ ಸಾಲ್ವ್ ಮಾಡಿರಿ. KEಗೆ ಅನುಗುಣವಾಗಿ ಯಾರಾದರೂ ಕ್ವಶನ್ ಪೇಪರ್ ಸಿದ್ಧಪಡಿಸಿರ್ತಾರೆ, ಅವನು ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಬೇಕಾ? ನಾನು ಮಾಡಿದ್ದೆ ನೋಡಿ, ಇಲ್ಲಿ ಕೆಳಗಡೆ ಬರ್ತಾ ಇದೆ ಅನ್ಕೋತೀನಿ. ಈಗ ಮುಂದಿನ ದಿನಗಳಲ್ಲಿ ಯಾರು PC ಎಕ್ಸಾಮ್ ಬರೀತಾ ಇದ್ದಾರೋ, ಸಿವಿಲ್ PC, CRDR, ನಿಮಗೋಸ್ಕರ ಅಂತ ಒಂದು ಕ್ವಶನ್ ಪೇಪರ್ ಮಾಡಿ ನಾನು. ಓಕೆ, 11 ಪ್ರಚಲಿತ ಘಟನೆಗಳು, 11 ತಿಂಗಳದ ಪ್ರಚಲಿತ ಘಟನೆಗಳಿದೆ. ಇನ್ನೊಂದು ತಿಂಗಳದಿದೆ, ಅದನ್ನು ಕೊಡ್ತೀನಿ ಕೂಡ. PDF ಇದೆ, ಕನ್ನಡ ಮಾಧ್ಯಮದಲ್ಲಿದೆ, ತೊಗೊಳ್ಳಿ. ಆಮೇಲೆ ಒಂದು 7-8 ತಿಂಗಳದ ಸಾರಾಂಶ ಅಂತ ಮಾಡಿ, ಜಸ್ಟ್ ಅಂತ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ರಿವಿಷನ್ ಮಾಡೋಕ್ಕೆ ಇಂಪಾರ್ಟೆಂಟ್ ಒಂದೊಂದು ತಿಂಗಳಲ್ಲಿ 7-7 ಪೇಜ್ 8-8 ಪೇಜು ಒಂದೊಂದು ತಿಂಗಳದು
ಒಂದ್ಸಲ ನೀವು ನೋಡ್ರಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ 9 ಕ್ವಶನ್ ಪೇಪರ್ ಏನು ಮಾಡಿದ್ದೀನಿ, ಇತಿಹಾಸ, ಭೂಗೋಳಶಾಸ್ತ್ರ, ಕರ್ನಾಟಕ ಇತಿಹಾಸ, ಇವೆಲ್ಲ ಸಬ್ಜೆಕ್ಟ್, ಮಾನಸಿಕ ಸಾಮರ್ಥ್ಯ, ಜನರಲ್ ಸೈನ್ಸ್, ಇದ್ರ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಅನ್ಕೋತೀನಿ. ಇವು PDF ತೊಗೊಳ್ಳಿ. ನೀವು ತೊಗೋಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ವಾಟ್ಸಪ್ ನಂಬರ್ ಇದೆಲ್ಲ 7026583625ಗೆ ಇದಕ್ಕೆ ಜಸ್ಟ್ ನೀವು KE ಅಂತ ಟೈಪ್ ಮಾಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅಂತ ನೀವು ಟೈಪ್ ಮಾಡಿ ವಾಟ್ಸಪ್ಪಲ್ಲಿ. ನೀವು ನನಗೆ 450 ಇದೆ, 450 ಬೇಡ, ಆಫರ್ ಕೊಡ್ತಾ ಇದ್ದೀನಿ 390 390 ನೀವು ಫೋನ್ಪೇ ಮಾಡಿದ್ರೆ ನಾನು ನಿಮಗೆ ಕ್ವಶನ್ ಪೇಪರ್ಸ್ ಕಳಿಸ್ತೀನಿ. ಅನ್ನಾಹುತ 27 28 PDF ಇದೆ, ಮುಂದಿನ 2-3 PDF ಕೊಡ್ತೀನಿ ನಾನು, ವಿಶೇಷವಾಗಿ ಪೊಲೀಸ್ ಎಕ್ಸಾಮ್ ಬರೆಯೋರಿಗೆ. ನೀವು ಯಾವುದೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ರೆ ಅಂದ್ರೂ ತೊಗೋಬೋದು. C ಗ್ರೇಡ್ ಅಂದರೆ ಮುಂದೆ SDA ಅವನು ಕೂಡ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆಲ್ಮೋಸ್ಟ್ KE ಒಂದೇ ಥರ ಇರುತ್ತೆ. ಆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋರು ಕೂಡ ಇವನ್ನ ನೀವು ಬಳಸ್ಕೋಬೋದು. ಅರ್ಥ ಆಯ್ತಾ? ಸೊ ವಿಶೇಷವಾಗಿ ಈಗ ಪೊಲೀಸ್ ಯಾರು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಈ ಕ್ವಶನ್ ಪೇಪರ್ಸ್ ತೊಗೊಳ್ಳಿ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. PDF ಭಾಳ ಇಂಪಾರ್ಟೆಂಟ್ ಇದೆ, ಕೀ ಆನ್ಸರ್ಸ್ ಇದೆ. ಲಾಸ್ಟಿಗೆಲ್ಲ 100 ಕ್ವಶನ್ ಆದಮೇಲೆ ಲಾಸ್ಟಿಗೆ ಕೀ ಆನ್ಸರು ವಿತ್ ವಿವರಣೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆ ಎಕ್ಸ್ಪ್ಲನೇಷನ್ದು ನಿಮಗೆ ಕ್ವಶನ್ಸ್ ಭಾಳ ಬರ್ಬೋದು. ಕರೆಂಟ್ ಅಫೇರ್ಸ್ ಅಂದರೆ ಅನ್ನಾಹುತ ಕವರ್ ಮಾಡಿದ್ದೀನಿ. ಎಲ್ಲ ಸಬ್ಜೆಕ್ಟ್ಗಳು ಭಾಳಷ್ಟು ನೀಟಾಗಿ ಕವರ್ ಆಗಿದೆ. ಇದರ ಸದುಪಯೋಗ ಪಡಿಸ್ಕೋತೀರ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.